ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಮಡಿಕೇರಿ ಲೋಕಾಯುಕ್ತ ಘಟಕದ ವತಿಯಿಂದ ಸಾರ್ವಜನಿಕ ಅಹವಾಲು ಸ್ವೀಕಾರ ಮತ್ತು ಕುಂದುಕೊರತೆ ಸಭೆಯಿಂದ ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆಯಿಂದ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ವಹಿಸಿದ್ರು. ಸಭೆಯಲ್ಲಿ ಪಟ್ಟಣದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ವಿವಿಧ ಸರ್ಕಾರಿ ಇಲಾಖೆಗಳ ವಿರುದ್ಧ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದ್ರು. ಈ ಪೈಕಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ದೂರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾಗಿದ್ದು ಗಮನ ಸೆಳೆಯಿತು. ಪಟ್ಟಣದಲ್ಲಿ ನಡೀತಾ ಇರುವ ಯುಜಿಡಿ ಕಾಮಗಾರಿ ವಿಳಂಬವಾಗ್ತಾ ಇರುವುದರಿಂದ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಯ ಬಗ್ಗೆ ಹಲವರು ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಅಗೆತ ಮತ್ತು ಧೂಳಿನಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎಂದು ದೂರಿದ್ರು. ಇದೇ ಸಂದರ್ಭ ಕಾವೇರಿ ಸ್ವಚ್ಛತಾ ಆಂದೋಲನದ ಬಳಗದ ವತಿಯಿಂದ ಚಂದ್ರಮೋಹನ್ ಅವರು ಕೆರೆಯ ಅಭಿವೃದ್ಧಿ ಕಾಮಗಾರಿ ನಡೆದಿರುವುದು ಹಾಗೂ ಕೆಲವು ಪ್ರಭಾವಿ ವ್ಯಕ್ತಿಗಳಿಂದ ಕೆರೆಗೆ ಒತ್ತುವರಿಯಾಗಿರುವ ಬಗ್ಗೆ ಲೋಕಾಯುಕ್ತರ ಗಮನಕ್ಕೆ ತಂದರು. ಕೆರೆಯಿಂದ ರಕ್ಷಿಸಿ ಅಭಿವೃದ್ಧಿಪಡಿಸಬೇಕೆಂದು ಮನವಿ ಮಾಡಿದರು. ಇದಲ್ಲದೆ ಸಾರ್ವಜನಿಕರಿಗೆ ಮೀಸಲಾದ ಪಾರ್ಕ್ ಜಾಗವನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶಿವಾನಂದ್ ಅವರು ದೂರನ್ನು ಸಲ್ಲಿಸಿದ್ರು. ಈ ಮೂಲಕ ಸಾರ್ವಜನಿಕ ಆಸ್ಪತ್ರೆಯ ದುರ್ಬಳಕೆಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು. ನಮ್ಮಲ್ಲಿ ಸರ್ವೇರ್ದು ಮುಸ್ಕರ ಇದ್ದೇಶದಿಂದ 4 ತಿಂಗಳಿಂದ ಮುಸ್ಕರ ಇದ್ದೇಶದಿಂದ ಯಾವುದೋ ಅಲಾಟ್ಮೆಂಟ್ ಆಗಿರಲಿಲ್ಲ ಸರ್. ಈಗ ಮೊನ್ನೆ ಸೋಮವಾರದಿಂದ ಸರ್ವೇರ್ ಎಲ್ಲ ಬಂದು ಹಾಜರಾಗ್ತಾರೆ ಸರ್. ಈಗ ಅಲಾಟ್ಮೆಂಟ್ ಆಗ್ತಾ ಇದೆ. ಅಲಾಟ್ಮೆಂಟ್ ಸಿನಾಟಿ ಮೇಲೆ ಅವ್ರು ಮಾಡ್ತಾರೆ ಸರ್. ಟೈಮ್ ಒಂದೇ ಇರುತ್ತಾ? ಅಲ್ಲ ಸರ್, ಡೇಟ್ ಇದಿದೆ ಸರ್. ಒಂದೇ ಟೈಮಲ್ಲಿ ಅವರು ನಮಗೆ ಮೈದಾನ ಕೇಳಿದ್ರು. ಅದನ್ನ ಮತ್ತೆ ನಮ್ಮ ಆಫೀಸ್ಗೆ ಕರೆದ್ಬಿಟ್ಟು ಒಂದೇ ಟೈಮಲ್ಲಿ ಮೈದಾನ ಕೇಳಿ ಒಂದೇ ದಿನ ಇಂಥ ದಿನ ಬೇಕು ಅಂತ ಮೈದಾನ ಕೇಳ್ತಾರೆ. ಮೊದಲೇ ಕೊಡ್ಬೇಕಲ್ವಾ? ಅಲ್ಲ, ಅದನ್ನೇನ್ ಮಾಡಿದ್ವಿ ಸರ್, ನಾವು ಮೊದಲೇ ಮಾಡಿದವ್ರಿಗೆ ಕೊಟ್ಟಿದ್ವಿ ಸರ್. ಮತ್ತೆ ಕರೆದ್ಬಿಟ್ಟು ಕೇಳಿದ್ವಿ ಸರ್. ಅವರು ನಿಮ್ಗೆ ಯಾರಿಗೆ ಇದೆ ಏನಂತ ಕೇಳಿದಾಗ ಅವ್ರಿಗೂ ಕೊಟ್ಟಿದ್ವಿ. ಮತ್ತೆ ಈಗ ಎಲ್ಲ ಆನ್ಲೈನ್ ಅಲ್ಲಿ ಅವರಿಗೆ ಅನುಮೋದನೆ ಹೋಗಿರೋದು ಸರ್. ಫಿಟ್ ಸರ್ ದುರಸ್ತಿ ಮಾಡಲಿಕ್ಕೆ ಫಿಟ್ ಕೇಸ್ ಇದೆ ಸರ್. ಇವರು ಇದು ದುರಸ್ತಿ ಮಾಡಬೇಕು. ಈಗ ಒಂದು 4 ದಿನದಿಂದ ಸ್ಟ್ರೈಕ್ ವಿತರಣೆ ಆಗಿದೆ ಸರ್. ನೆಹರು ಬಡಾವಣೆ ಕುಶಾಲನಗರ ನಿವಾಸಿಯಾದ ಸುಮನ್ ಕೆಆರ್ ಬಿನ್ ಕೋತಿ ಎಂಡಿ ರವಿ ಅವರು ಪುರಸಭೆ ಕಚೇರಿಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಮೈದಾನ ಬಳಕೆಗೆ ಸಲ್ಲಿಕೆಯಾದ ಎಲ್ಲ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸುವುದಾಗಿ ತಿಳಿಸಿದ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು ಪ್ರತಿಯೊಂದು ಪ್ರಕರಣದ ಬಗ್ಗೆಯೂ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪಾರದರ್ಶಕ ಆಡಳಿತ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಇಂತಹ ಸಭೆಗಳು ಸಹಕಾರಿಯಾಗಲಿವೆ. ಆದ್ದರಿಂದ ಇಂತಹ ಸಭೆಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದರು.